ಕಾಂಗ್ರೆಸ್ಗೆ 5 ಗೆಲುವು ಇದೀಗ ದಕ್ಕಿರುವಂತದ್ದು. ಈಗ ಚುನಾವಣೆಯಲ್ಲಿ ಗೆದ್ದಿರುವಂತಹ ಶಿವಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಗೆಲುವಾಗಿದೆ, 5 ಅಭ್ಯರ್ಥಿಗಳು ಕೂಡ ಗೆದ್ದಿದ್ದೀರಿ. ಕಾಂಗ್ರೆಸ್ ವರಿಷ್ಠರು ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ರಾಷ್ಟ್ರೀಯ ವಿರೋಧ ಪಕ್ಷ ನಾಯಕರಾದ ರಾಹುಲ್ ಗಾಂಧೀಜಿಯವರು, ಸೋನಿಯಾ ಗಾಂಧಿಯವರು ಮತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಹಾಲಿ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಮತ್ತು ಈ ನಮ್ಮ ಕಾಂಗ್ರೆಸ್ ಎಲ್ಲ ಶಾಸಕರ ಒಂದು ಒಗ್ಗಟ್ಟಿನಿಂದ, ಐಕ್ಯತೆಯಿಂದ ಇವತ್ತು ನಮ್ಮ 5 ಜನ ಅಭ್ಯರ್ಥಿಗೆ ಗೆಲುವಾಗಿದೆ. ಇದು ಕಾಂಗ್ರೆಸ್ಸಿನ ಸಾಮಾಜಿಕ ನ್ಯಾಯ ಮತ್ತು ಸಂವಿಧಾನಕ್ಕೆ ಸಿಕ್ಕಂಥ ಗೆಲುವು. ಕಾಂಗ್ರೆಸ್ ಪಕ್ಷ 4 ಜನ ಅಭ್ಯರ್ಥಿಗಳನ್ನ ಹಿಂದುಳಿದ ವರ್ಗಗಳಿಂದ ಆಯ್ಕೆ ಮಾಡಿತ್ತು. ಇದು ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ಸು ಇಷ್ಟು ಸಂಖ್ಯೆಯ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದರಿಂದ ಇದು ನಿಜವಾಗ್ಲೂ ಕೂಡ ಒಂದು ಚುನಾವಣೆ ಈ ಕೋಮು ಶಕ್ತಿಗಳ ಮತ್ತು ಜಾತಿ ಶಕ್ತಿ ಗೆದ್ದಂಥ ಒಂದು ವಿಜಯ. ಕಾಂಗ್ರೆಸ್ ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿರ್ತದೆ, ಸಂವಿಧಾನದ ಪರವಾಗಿರ್ತದೆ ಅನ್ನೋದಕ್ಕೆ ಈ ಚುನಾವಣೆ 5 ಅಭ್ಯರ್ಥಿಗಳ ಗೆಲುವು ನಿರೂಪಣೆಯನ್ನು ರಾಷ್ಟ್ರಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದೆ ಅಂತ. ಬಿಜೆಪಿಯಿಂದಲೂ ಅಡ್ಡ ಮತದಾನ ಆಗಿದೆ, ಇಬ್ಬರಿಂದ ಜೆಡಿಎಸ್ ಇಂದನೂ ಕೂಡ ಅಡ್ಡ ಮತದಾನ ಆಗಿದೆ. ಅವರ ಆ ಪಕ್ಷದ ಆಂತರಿಕ ವಿಷಯ. ಕಾಂಗ್ರೆಸ್ ಪಕ್ಷದ ಜನಪರ ಈ ನಿಟ್ಟಿನಲ್ಲಿ ಕೆಲಸ ಮಾಡಿತ್ತ ಅನ್ನೋದು ಇಲ್ಲ. ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳು ಏನು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ 3 ವರ್ಷದಲ್ಲಿ ತಂದಂಥ ಗ್ಯಾರಂಟಿ ಯೋಜನೆಗಳಿರ್ಬೋದು, ಮತ್ತು ಈಗ ಬಂದಂಥ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಒಂದು ಫ್ರೀ ಬಸ್ ಗ್ಯಾರಂಟಿ ಪಾಸ್ಗಳೇನು ವಿದ್ಯಾರ್ಥಿಗಳು ಕೊಡ್ತಕ್ಕಂಥ ಒಂದು ಯೋಜನೆ ಇರ್ಬೋದು, ಇವೆಲ್ಲ ಜನರ ಮನಸ್ಸಿನಲ್ಲಿ ಅಪಾರವಾದ ಅಭಿಮಾನವನ್ನು ವ್ಯಕ್ತಪಡಿಸಿದ ರೀತಿಯಲ್ಲೇ ವಿಶೇಷವಾಗಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದಲ್ಲಿ ಕೆಲವರು ನಮ್ಮ ಕಾರ್ಯಕ್ರಮ ಮೆಚ್ಚಿ ನಮ್ಗೆ ವೋಟ್ ಮಾಡಿರ್ಬೋದು ಅಂತ ನನಗಾದ್ರೂ ಭಾವಿಸ್ತಾರೆ. 28ರ ವಿಧಾನಸಭಾ ಚುನಾವಣೆಗೆ ಈ ಒಂದು ಫಲಿತಾಂಶ ಏನಿದೆ ಇದು ದಿಕ್ಸೂಚಿ ಜೊತೆಗೆ ಕೆಲವೊಂದಿಷ್ಟು ಅಭ್ಯರ್ಥಿಗಳನ್ನು ತಮ್ಮ ಪಕ್ಷಕ್ಕೆ ಸೆಳೆಯುವಂತ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ ಅಂತ ಅನ್ಸುತ್ತೆ. ಅಲ್ಲ, ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಕಾರ್ಯಕ್ರಮಗಳು, ಸಾಮಾಜಿಕ ನ್ಯಾಯದ ಬದ್ಧತೆಗಳು, ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ಒಂದು ಕಾರ್ಯಕ್ರಮ ಮೆಚ್ಚಿ ಬೇರೆ ಪಕ್ಷಗಳಿಂದ ಬಂದರೆ ಸ್ವಾಗತ ಮಾಡತಕ್ಕಂಥ ಒಂದು ಪರಿಪಾಟ್ಲು ಕಾಂಗ್ರೆಸ್ ಕೂಡ ವರಿಷ್ಠ ನಿರ್ಧಾರ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಜನಮಾನಸದಲ್ಲಿ ಅಚ್ಚಳಿದ ಉಳಿದಿರೋದ್ರಿಂದ ಸಹಜವಾಗಿ ಬೇರೆ ಪಕ್ಷದವರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಬರಬೇಕು, ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಬೇಕು, ಕಾಂಗ್ರೆಸ್ಸಿಂದ ನಾವು ಸೇರ್ಪಡೆ ಆಗಬೇಕು ಅನ್ನೋ ಒಂದು ಅಭಿಲಾಷೆ ವ್ಯಕ್ತಪಡಿಸಿದ್ರೆ ಅದನ್ನು ಮುಕ್ತಕರಣದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಇದಿಷ್ಟು ಗೆಲುವು ಪಡೆದಂತಹ ಶಿವಣ್ಣ BS ಅವರು ಹೇಳ್ತಾ ಇರಂತ. ಮತ್ತು ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್. ಕಾಂಗ್ರೆಸ್ಗೆ 5 ಗೆಲುವು ಇದೀಗ ದಕ್ಕಿರುವಂತದ್ದು. ಈಗ ಚುನಾವಣೆಯಲ್ಲಿ ಗೆದ್ದಿರುವಂತಹ ಶಿವಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಗೆಲುವಾಗಿದೆ, 5 ಅಭ್ಯರ್ಥಿಗಳು ಕೂಡ ಗೆದ್ದಿದ್ದೀರಿ. ಕಾಂಗ್ರೆಸ್ ವರಿಷ್ಠರು ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ರಾಷ್ಟ್ರೀಯ ವಿರೋಧ ಪಕ್ಷ ನಾಯಕರಾದ ರಾಹುಲ್ ಗಾಂಧೀಜಿಯವರು, ಸೋನಿಯಾ ಗಾಂಧಿಯವರು ಮತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಹಾಲಿ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಮತ್ತು ಈ ನಮ್ಮ ಕಾಂಗ್ರೆಸ್ ಎಲ್ಲ ಶಾಸಕರ ಒಂದು ಒಗ್ಗಟ್ಟಿನಿಂದ, ಐಕ್ಯತೆಯಿಂದ ಇವತ್ತು ನಮ್ಮ 5 ಜನ ಅಭ್ಯರ್ಥಿಗೆ ಗೆಲುವಾಗಿದೆ. ಇದು ಕಾಂಗ್ರೆಸ್ಸಿನ ಸಾಮಾಜಿಕ ನ್ಯಾಯ ಮತ್ತು ಸಂವಿಧಾನಕ್ಕೆ ಸಿಕ್ಕಂಥ ಗೆಲುವು. ಕಾಂಗ್ರೆಸ್ ಪಕ್ಷ 4 ಜನ ಅಭ್ಯರ್ಥಿಗಳನ್ನ ಹಿಂದುಳಿದ ವರ್ಗಗಳಿಂದ ಆಯ್ಕೆ ಮಾಡಿತ್ತು. ಇದು ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ಸು ಇಷ್ಟು ಸಂಖ್ಯೆಯ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದರಿಂದ ಇದು ನಿಜವಾಗ್ಲೂ ಕೂಡ ಒಂದು ಚುನಾವಣೆ ಈ ಕೋಮು ಶಕ್ತಿಗಳ ಮತ್ತು ಜಾತಿ ಶಕ್ತಿ ಗೆದ್ದಂಥ ಒಂದು ವಿಜಯ. ಕಾಂಗ್ರೆಸ್ ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿರ್ತದೆ, ಸಂವಿಧಾನದ ಪರವಾಗಿರ್ತದೆ ಅನ್ನೋದಕ್ಕೆ ಈ ಚುನಾವಣೆ